ಅಥಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪಾರ್ಕಿಂಗ್ ಸಮಸ್ಯೆ ಉಂಟಾಗಿದ್ದು, ಈ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಿದೆ. ಅಥಣಿ ಆಸ್ಪತ್ರೆಯಲ್ಲಿ ಪಾರ್ಕಿಂಗ್ ಫಜೀತಿ, ರಸ್ತೆಯಲ್ಲೇ ಸಾಲಾಗಿ ನಿಂತ ವಾಹನಗಳು. ಸವದಿ ಕ್ಷೇತ್ರದಲ್ಲಿ ಆಸ್ಪತ್ರೆಯ ಅವ್ಯವಸ್ಥೆ, ಪಾರ್ಕಿಂಗ್ ಇಲ್ಲದೆ ಸಾರ್ವಜನಿಕರ ಪರದಾಟ. ರಸ್ತೆ ಪಾರ್ಕಿಂಗ್ ಲಾಟ್ ಆಗಿದೆ. ಅಥಣಿ ಆಸ್ಪತ್ರೆಯ ಆವರಣದಲ್ಲಿ ಜಾಗವೇ ಇಲ್ವಾ ಅನ್ನೋ ಪ್ರಶ್ನೆ ಇದೆ. ಆಂಬ್ಯುಲೆನ್ಸ್ ಸಂಚಾರಕ್ಕೆ ದಾರಿಯೇ ಇಲ್ಲ. ಅಥಣಿ ಆಸ್ಪತ್ರೆ ಅಧಿಕಾರಿಗಳ ನಿರ್ಲಕ್ಷ್ಯನ. ಪಾರ್ಕಿಂಗ್ ವ್ಯವಸ್ಥೆ ಮಾಡಿಲ್ಲ ಅಂದ್ರೆ ಹೋರಾಟ ಮಾಡ್ತೀವಿ ಅಂತ ಅಧಿಕಾರಿಗಳಿಗೆ ಅಥಣಿ ಜನರ ಎಚ್ಚರಿಕೆ. ಬೆಳಗಾವಿ ಜಿಲ್ಲೆಯ ಪ್ರಮುಖ ಸಾರ್ವಜನಿಕ ಆಸ್ಪತ್ರೆಯಾಗಿರುವ ಅಥಣಿ ತಾಲೂಕು ಆಸ್ಪತ್ರೆಯಲ್ಲಿ ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ರೋಗಿಗಳು ಮತ್ತು ಸಾರ್ವಜನಿಕರು ಪರದಾಡುವಂತಾಗಿದೆ. ಆಸ್ಪತ್ರೆಗೆ ಬರುವ ರೋಗಿಗಳು ಮತ್ತು ಅವರ ಸಂಬಂಧಿಕರು ತಮ್ಮ ದ್ವಿಚಕ್ರ ವಾಹನವನ್ನ ರಸ್ತೆಯಲ್ಲೇ ನಿಲ್ಲಿಸುವುದರಿಂದಾಗಿ ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗುತ್ತಿದ್ದು, ಇದು ಅಪಘಾತಗಳಿಗೂ ಕಾರಣವಾಗುವ ಸಾಧ್ಯತೆ ಇದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆಸ್ಪತ್ರೆಯ ಆವರಣದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದಿರುವುದರಿಂದ ರೋಗಿಗಳು ಮತ್ತು ಸಾರ್ವಜನಿಕರು ತಮ್ಮ ವಾಹನಗಳನ್ನ ರಸ್ತೆಯ ಪಕ್ಕದಲ್ಲೇ ನಿಲ್ಲಿಸಲು ಒತ್ತಾಯಿಸಲ್ಪಟ್ಟಿದ್ದಾರೆ. ಇದರಿಂದಾಗಿ ರಸ್ತೆಯಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿ ಸಂಚಾರ ದಟ್ಟಣೆ ಉಂಟಾಗ್ತಾ ಇದೆ. ಅಲ್ಲದೆ ತುರ್ತು ಸಂದರ್ಭಗಳಲ್ಲಿ ಆಂಬ್ಯುಲೆನ್ಸ್ಗಳು ಮತ್ತು ಇತರ ವಾಹನಗಳು ಸುಲಭವಾಗಿ ಸಂಚರಿಸಲು ಸಾಧ್ಯವಾಗ್ತಾ ಇಲ್ಲ. ದಿನಪ್ರತಿ ಸಾವಿರಾರು ರೋಗಿಗಳು ಆಸ್ಪತ್ರೆಗೆ ಭೇಟಿ ನೀಡ್ತಾ ಇದ್ದು, ಪಾರ್ಕಿಂಗ್ ಸಮಸ್ಯೆಯಿಂದಾಗಿ ರೋಗಿಗಳು ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸ್ಥಳೀಯ ನಿವಾಸಿ ರಾಮಣ್ಣ, ಆಸ್ಪತ್ರೆಗೆ ಬಂದ ರೋಗಿಗಳು ವಾಹನ ನಿಲ್ಲಿಸಲು ಜಾಗವಿಲ್ಲದೆ ಪರದಾಡ್ತಾ ಇದ್ದಾರೆ. ಅಧಿಕಾರಿಗಳು ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಶೀಘ್ರವೇ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಇನ್ನೋರ್ವ ನಾಗರಿಕ ಶೇಖರ್ ಅವರು ಮಾತನಾಡ್ತಾ, ಪ್ರತಿದಿನವೂ ಇಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ, ಇದು ಅಪಘಾತಗಳಿಗೆ ಕಾರಣವಾಗಬಹುದು ಎಂದು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿದ ತಾಲೂಕು ಆಡಳಿತ ಅಧಿಕಾರಿಯೊಬ್ಬರು, ಸಮಸ್ಯೆಯನ್ನ ಗಮನಕ್ಕೆ ತರಲಾಗಿದೆ ಮತ್ತು ಶೀಘ್ರವೇ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಾರ್ವಜನಿಕ ಸಹಕಾರಕ್ಕೆ ಅಗತ್ಯ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಆದರೆ ಪರಿಹಾರ ಕ್ರಮ ಕೈಗೊಳ್ಳದಿದ್ದಲ್ಲಿ ಮುಂದಿನ 8 ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಸ್ಥಳೀಯ ಸಂಘಟನೆಗಳು ಎಚ್ಚರಿಕೆ ನೀಡಿದೆ. ಶಾಸಕ ಲಕ್ಷ್ಮಣ್ ಸವದಿ ಅವರ ಕ್ಷೇತ್ರದಲ್ಲೇ ಈ ರೀತಿಯ ಅವ್ಯವಸ್ಥೆ ಇರುವುದು ವಿಷಾದನೀಯ ಸಂಗತಿಯಾಗಿದೆ.
ಆಸ್ಪತ್ರೆಯಾಗಿರುವ ಅಥಣಿ ತಾಲೂಕು ಆಸ್ಪತ್ರೆಯಲ್ಲಿ ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದ ರೋಗಿಗಳು ಮತ್ತು ಸಾರ್ವಜನಿಕರು ಪರದಾಡುವಂತಾಗಿದೆ. ಆಸ್ಪತ್ರೆಗೆ ಬರುವ ರೋಗಿಗಳು ಮತ್ತು ಅವರ ಸಂಬಂಧಿಕರು ತಮ್ಮ ದ್ವಿಚಕ್ರ ವಾಹನಗಳನ್ನ ರಸ್ತೆಯಲ್ಲಿ ನಿಲ್ಲಿಸುವುದರಿಂದಾಗಿ ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗುತ್ತದೆ. ಇದು ಅಪಘಾತಗಳಿಗೂ ಕಾರಣವಾಗುವ ಸಾಧ್ಯತೆ ಇದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆಸ್ಪತ್ರೆಯ ಆವರಣದಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದಿರುವುದರಿಂದ ರೋಗಿಗಳು ಮತ್ತು ಸಾರ್ವಜನಿಕರು ತಮ್ಮ ವಾಹನಗಳನ್ನ ರಸ್ತೆಯ ಪಕ್ಕದಲ್ಲೇ ನಿಲ್ಲಿಸಲು ಒತ್ತಾಯಿಸಲ್ಪಟ್ಟಿದ್ದಾರೆ. ಇದರಿಂದಾಗಿ ರಸ್ತೆಯಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿ ಸಂಚಾರ ದಟ್ಟಣೆ ಉಂಟಾಗುತ್ತಿದೆ. ಅಲ್ಲದೆ ತುರ್ತು ಸಂದರ್ಭಗಳಲ್ಲಿ ಆಂಬ್ಯುಲೆನ್ಸ್ಗಳು ಮತ್ತು ಇತರ ವಾಹನಗಳು ಸುಲಭವಾಗಿ ಸಂಚರಿಸಲು ಸಾಧ್ಯವಾಗುತ್ತಿಲ್ಲ. ದಿನಪ್ರತಿ ಸಾವಿರಾರು ರೋಗಿಗಳು ಆಸ್ಪತ್ರೆಗೆ ಭೇಟಿ ನೀಡ್ತಾ ಇದ್ದು, ಪಾರ್ಕಿಂಗ್ ಸಮಸ್ಯೆಯಿಂದಾಗಿ ರೋಗಿಗಳು ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸ್ಥಳೀಯ ನಿವಾಸಿ ರಾಮಣ್ಣ, ಆಸ್ಪತ್ರೆಗೆ ಬಂದ ರೋಗಿಗಳು ವಾಹನ ನಿಲ್ಲಿಸಲು ಜಾಗವಿಲ್ಲದೆ ಪರದಾಡ್ತಾ ಇದ್ದಾರೆ. ಅಧಿಕಾರಿಗಳು ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಶೀಘ್ರವೇ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಇನ್ನೋರ್ವ ನಾಗರಿಕ ಶೇಖರ್ ಅವರು ಮಾತನಾಡ್ತಾ, ಪ್ರತಿದಿನವೂ ಇಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ, ಇದು ಅಪಘಾತಗಳಿಗೆ ಕಾರಣವಾಗಬಹುದು. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿದ ತಾಲೂಕು ಆಡಳಿತ ಅಧಿಕಾರಿಯೊಬ್ಬರು, ಸಮಸ್ಯೆಯನ್ನ ಗಮನದಲ್ಲಿ ತರಲಾಗಿದೆ ಮತ್ತು ಶೀಘ್ರವೇ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಾರ್ವಜನಿಕರ ಸಹಾಯಕ್ಕೆ ಅಗತ್ಯ ಎಂದು ತಿಳಿಸಿದ್ದಾರೆ. ಆದರೆ ಪರಿಹಾರ ಕ್ರಮ ಕೈಗೊಳ್ಳದಿದ್ದಲ್ಲಿ ಮುಂದಿನ 8 ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಸ್ಥಳೀಯ ಸಂಘಟನೆಗಳು ಎಚ್ಚರಿಕೆ ನೀಡಿದೆ. ಶಾಸಕ ಲಕ್ಷ್ಮಣ್ ಸವದಿ ಅವರ ಕ್ಷೇತ್ರದಲ್ಲೇ ಈ ರೀತಿಯ ಅವ್ಯವಸ್ಥೆ ಇರುವುದು ವಿಷಾದನೀಯ ಸಂಗತಿಯಾಗಿದೆ. ತಾಲೂಕು ಆಸ್ಪತ್ರೆಗೆ ಬರೋ ರೋಗಿಗಳ ಸ್ಥಿತಿ ಈಗ ಅವ್ರಿಗೆ ಬೆಲೆನೇ ಇಲ್ಲ ಅನ್ನೋ ಹಾಗಾಗಿದೆ. ಆಸ್ಪತ್ರೆಗೆ ಚಿಕಿತ್ಸೆ ಪಡಿಲಿಕ್ಕೆ ಅಂತ ಬಂದ್ರೆ ಇಲ್ಲಿ ವಾಹನ ನಿಲ್ಸೋಕೆ ಜಾಗವೇ ಇಲ್ಲದಂತಾಗಿದೆ. ರಸ್ತೆಯಲ್ಲಿ ಪಾರ್ಕಿಂಗ್ ಮಾಡ್ತಿರೋದ್ರಿಂದ ಆಂಬ್ಯುಲೆನ್ಸ್ಗಳಿಗೂ ಅಡ್ಡಿ ಆಗುತ್ತೆ. ಜೊತೆಗೆ ಆಸ್ಪತ್ರೆಗೆ ಪ್ರತಿದಿನ ಸಾವಿರಾರು ಜನ ಬಂದು ಹೋಗಿದ್ರುವೆ, ಆದ್ರೆ ಆಸ್ಪತ್ರೆಯ ಆವರಣದಲ್ಲಿ ಸರಿಯಾಗಿ ಪಾರ್ಕಿಂಗ್ ವ್ಯವಸ್ಥೆನೇ ಇಲ್ಲದೆ ಜನ ಅನಿವಾರ್ಯವಾಗಿ ತಮ್ಮ ಬೈಕ್ ಮತ್ತೆ ಕಾರ್ಗಳನ್ನ ರಸ್ತೆಯಲ್ಲೇ ನಿಲ್ಲಿಸ್ತಾ ಇದ್ದಾರೆ. ರಸ್ತೆಯಲ್ಲಿ ವಾಹನ ನಿಲ್ಸೋದ್ರಿಂದ ಟ್ರಾಫಿಕ್ ಫುಲ್ ಜಾಮ್ ಆಗಿ ಎಮರ್ಜೆನ್ಸಿ ಕೇಸ್ ಬಂದಾಗ ಆಂಬ್ಯುಲೆನ್ಸ್ಗಳು ಕೂಡ ಒಳಗೆ ಹೋಗೋಕೆ ಜಾಗ ಇಲ್ಲದೆ ಪರದಾಡ್ತಾ ಇದ್ದಾರೆ. ಇದು ಯಾವ್ದಾದ್ರೂ ದೊಡ್ಡ ಅವಘಡಕ್ಕೆ ದಾರಿ ಮಾಡ್ಕೊಡ್ತಾ ಇರ್ಬೋದು. ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಕೊಡೋಕೆ ನಮ್ಮ ಸ್ಥಳೀಯ ವರದಿಗಾರರಾದಂತಹ ಆನಂದ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ್, ಹೇಳಿ, ಏನಿರ್ಬಹುದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಪ್ರತ್ಯುಷ, ಇದು ಅಥಣಿ ತಾಲೂಕಿನ ಒಂದು ಅವ್ಯವಸ್ಥೆಯ ತಾಂಡವಾಡ್ತಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಸುಮಾರು ವರ್ಷಗಳಿಂದಲೂ ಕೂಡ ಈ ಸಾರ್ವಜನಿಕ ಆಸ್ಪತ್ರೆ ಎದುರು ಆಕ್ಸಿಸ್ ಬ್ಯಾಂಕ್ ಮತ್ತು ಕರ್ನಾಟಕ ಬ್ಯಾಂಕ್ ಬರುವಂತ ಸಾರ್ವಜನಿಕರು ಮತ್ತು ಅದೇ ರೀತಿಯಾಗಿ ಸಾರ್ವಜನಿಕ ಬರುವಂತ ಎಲ್ಲಾ ಸಾರ್ವಜನಿಕರು ರೋಗಿಗಳು ಅವ್ರ ಬೈಕ್ ಗಳನ್ನ ಅಪೋಸಿಟ್ ಹಚ್ಚುವುದರಿಂದ ಪ್ರತಿನಿತ್ಯವೂ ಹಚ್ಚಿ ಆಕ್ಸಿಸ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಒಂದು 500ಕ್ಕೂ ಸಾವಿರ ಬೈಕ್ಗಳು, ಸಾರ್ವಜನಿಕ ಮುಂಭಾಗದಲ್ಲಿ 500ಕ್ಕೂ ಸಾವಿರ ಬೈಕ್ಗಳು ಇರುವುದರಿಂದ ಸಾರ್ವಜನಿಕ ವಾಹನಗಳಿಗೆ ಓಡಲು ತುಂಬಾ ಒಂದು ಅಡಚಣೆ ಉಂಟು ಮಾಡಿದೆ. ಪ್ರತೀಕ್ಷಾ, ಈಗ ಪ್ರತಿದಿನ ಸಾವಿರಾರು ರೋಗಿಗಳು ಬರೋ ಆ ದೊಡ್ಡ ಆಸ್ಪತ್ರೆಗೆ ಒಂದ್ ಸಣ್ಣ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲ ಅಂದ್ರೆ ಏನಿರ್ಬೋದು ಅದ್ರ ಕಾರಣ? ಪ್ರತೀಕ್ಷಾ, ಇದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಅಂದ್ರೆ ಇದು ಸಾರ್ವಜನಿಕ ಆಸ್ಪತ್ರೆ ಹೆಸರುವಾಸಿಯಾದಂತ ಒಂದು ಆಸ್ಪತ್ರೆ ಅಂತ ಹೇಳ್ಬೋದು. ಈ ಆಸ್ಪತ್ರೆಯ ಮುಂಭಾಗದಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಎಂಬುದು ನಮಗೆ ಒಂದು ಅಸೌಭ್ಯ ಅನಿಸುತ್ತೆ ಮೇಡಮ್. ಈಗ ನಾವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದೀವಿ, ಹೆಂಗೆ ಬಂದು ಅಲ್ಲಿ ಗಾಡಿಗಳನ್ನೆಲ್ಲ ನಿಲ್ಲಿಸ್ತಾ ಇದ್ದಾರೆ. ಯಾಕೆ ಅದ್ರ ಬಗ್ಗೆ 2 ವೀಲರ್ಸ್ ಆಗ್ಲಿ 4 ವೀಲರ್ಸ್ ಆಗ್ಲಿ ನಿಲ್ಲಿಸ್ತಾ ಇದ್ದಾರೆ? ಟ್ರಾಫಿಕ್ ಪೊಲೀಸ್ ಏನ್ ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇದಾರೆ? ಇದ್ರ ಬಗ್ಗೆ ಪ್ರತೀಕ್ಷಾ, ಇದ್ರ ಬಗ್ಗೆ ಹಲವಾರು ಬಾರಿ ಸುದ್ದಿ ಮಾಡಿದ್ರು ಬಿ ಕೂಡ ಈ ಒಂದು ತಾಲೂಕು ಆಡಳಿತ ಇದ್ರ ಬಗ್ಗೆ ವಿಫಲಗೊಂಡಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಅಥಣಿ ತಾಲೂಕಿನ ಕೆಲವೊಂದಿಷ್ಟು ಕನ್ನಡ ಪರ ಸಂಘಟನೆಗಾರರು ಮತ್ತು ರೈತ ಹೋರಾಟಗಾರರು ಅನೇಕ ಬಾರಿ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಅವರ ಬಗ್ಗೆ ಅವರ ಕಡೆನ ಹೋಗಿ ಈ ರೀತಿ ಮನವಿ ಮಾಡಿದ್ದಾರೆ. ತಾಲೂಕು ದಂಡಾಧಿಕಾರಿಗಳಿಗೂ ಕೂಡ ಮನವಿ ಮಾಡಿದ್ದಾರೆ. ಆದ್ರೂ ಬಿ ಕೂಡ ಈ ಒಂದು ಸಮಸ್ಯೆ ಬಗ್ಗೆ ಕಿಂಚಿತ್ತೂ ಕಾಳಜಿ ತೋರಿಸ್ತಾ ಇಲ್ಲ ಪ್ರತೀಕ್ಷಾ. ಈಗ DH, ವಾಟ್ ಅಬೌಟ್ DHO? DHO ಇಲ್ಲಿರುವಂತ ರೈತ ಸಂಘಟನೆಯವರು ಮತ್ತು ಕನ್ನಡ ಪರ ಹೋರಾಟಗಾರರು ಅನೇಕ ಬಾರಿ ಅವರು ಕೂಡ ಅವ್ರಿಗೂ ಕೂಡ ಮನವಿ ಮಾಡಿದ್ದಾರೆ ಅಂತ ಹೇಳುವಂತ ಒಂದು ವ್ಯವಸ್ಥೆ ನಮ್ ಕಡೆ ಇದೆ ಮೇಡಮ್.
ಅಲ್ಲಿ ಟ್ರಾಫಿಕ್ಗೆ SP ಅವ್ರು ಬರ್ತಾರಾ ಅಥವಾ ಕಮಿಷನರ್ ಬರ್ತಾರಾ? ಈ ಬಗ್ಗೆ ರೈತ ಸಂಘದ ಪ್ರಕಾಶ್ ಪೂಜಾರಿ ಅವರು ಕೂಡ ಹಲವಾರು ಮತ್ತು ಸಾತ್ ಬಚ್ಚೆ ಅಥಣಿ ತಾಲೂಕಾ ಕರ್ನಾಟಕ ರಕ್ಷಣಾ ವೇದಿಕೆ ಸಾತ್ ಬಚ್ಚೆ ಅವರು ಅಧ್ಯಕ್ಷರಾದಂತ ಅವರು ಕೂಡ ಒಂದ್ ನಿಮಿಷ ಆನಂದ್ ಅವರೇ, ನನ್ನ ಪ್ರಶ್ನೆ ಅರ್ಥ ಆಗ್ತಿದ್ಯಾ ನಿಮಗೆ? ಕೂಡ ಮನವಿ ನೀಡಿದ್ದಾರೆ. ಇದ್ರ ಬಗ್ಗೆ ಯಾವುದೇ ರೀತಿಯ ಕಾಳಜಿ ತೋರಿಲ್ಲ ಮತ್ತೆ ಇದರ ಬಗ್ಗೆ ಕಾಳಜಿ ಇದೇ ರೀತಿ ಮುಂದುವರಿದರೆ ನಾವು ಅಥಣಿ ತಾಲೂಕಿನಲ್ಲಿ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಎಂದು ಸಾತ್ ಬಚ್ಚೆ ಮತ್ತು ರೈತ ಪರ ಸಂಘಟನೆಗಾರರಂತ ಆನಂದ್ ಅವರೇ, ಒಂದ್ ನಿಮಿಷ ನನ್ನ ಪ್ರಶ್ನೆಗೆ ಅರ್ಥ ಮಾಡ್ಕೊಳ್ಳಿ. ನನ್ನ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಈಗ ಅಲ್ಲಿ ಟ್ರಾಫಿಕ್ ಯಾರ ಅಂಡರ್ ಅಲ್ಲಿ ಬರುತ್ತೆ? SP ಅಂಡರ್ ಅಲ್ಲಿ ಬರುತ್ತಾ, ಕಮಿಷನರ್ ಅಂಡರ್ ಅಲ್ಲಿ ಬರುತ್ತಾ, ಯಾರ ಅಂಡರ್ ಅಲ್ಲಿ ಬರುತ್ತೆ? ಈ ಟೋಟಲ್ ಎಲ್ಲ ಕಾನೂನು ವ್ಯವಸ್ಥೆ ಅಡಿಯಲ್ಲೇ ಬರುತ್ತೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಆನಂದ್. ಅಥಣಿ ತಾಲೂಕು ಆಸ್ಪತ್ರೆಗೆ ಬರೋ ರೋಗಿಗಳ ಸ್ಥಿತಿ ಈಗ ಬೆಲೆನೇ ಇಲ್ಲ ಅನ್ನೋ ಹಾಗಾಗಿದೆ. ಆಸ್ಪತ್ರೆಗೆ ಚಿಕಿತ್ಸೆ ಪಡಿಲಿಕ್ಕೆ ಅಂತ ಬಂದ್ರೆ ಇಲ್ಲಿ ವಾಹನ ನಿಲ್ಸೋಕೆ ಜಾಗವೇ ಇಲ್ಲ ಅನ್ನೋ ತರ ಆಗಿದೆ. ರಸ್ತೆಯಲ್ಲಿ ಪಾರ್ಕಿಂಗ್ ಮಾಡ್ತಿರೋದ್ರಿಂದ ಆಂಬ್ಯುಲೆನ್ಸ್ಗೂ ಅಡ್ಡಿಯಾಗಿ ಆಸ್ಪತ್ರೆಗೆ ಪ್ರತಿದಿನ ಸಾವಿರಾರು ಜನ ಬಂದು ಹೋಗ್ತಾರೆ. ಆದ್ರೆ ಆಸ್ಪತ್ರೆ ಆವರಣದಲ್ಲಿ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆನೇ ಇರೋದಿಲ್ಲ. ಜನ ಅನಿವಾರ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಬೈಕ್ ಮತ್ತೆ ಕಾರ್ಗಳನ್ನ ರಸ್ತೆಯಲ್ಲೇ ನಿಲ್ಲಿಸ್ತಾ ಇದ್ದಾರೆ. ರಸ್ತೆಯಲ್ಲೇ ವಾಹನ ನಿಲ್ಸೋದ್ರಿಂದ ಟ್ರಾಫಿಕ್ ಫುಲ್ ಜಾಮ್ ಆಗಿ ಎಮರ್ಜೆನ್ಸಿ ಕೇಸ್ ಬಂದಾಗ ಆಂಬ್ಯುಲೆನ್ಸ್ಗಳು ಕೂಡ ಒಳಗೆ ಹೋಗೋಕೆ ಜಾಗ ಇಲ್ಲ ಅನ್ನೋ ತರ ಪರದಾಡ್ತಾ ಇದ್ದಾರೆ. ಇದು ಯಾವುದಾದ್ರೂ ದೊಡ್ಡ ಅವಘಡಕ್ಕೆ ದಾರಿ ಮಾಡ್ಕೊಡುತ್ತಾ ಅನ್ನೋ ಆತಂಕ ಜನರಲ್ಲಿದೆ. ಇನ್ನೊಂದೇನಂದ್ರೆ ಅಧಿಕಾರಿಗಳ ವಿರುದ್ಧ ಜನರ ಆಕ್ರೋಶ, ಅದರಲ್ಲೂ ಪ್ರಭಾವಿ ನಾಯಕ ಲಕ್ಷ್ಮಣ್ ಸವದಿ ಅವರ ಕ್ಷೇತ್ರದಲ್ಲೇ ಇಂತಹ ಅವ್ಯವಸ್ಥೆ ಇರೋದಕ್ಕೆ ಜನ ತೀವ್ರ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳೀಯರು ಈ ಸಮಸ್ಯೆ ಬಗ್ಗೆ ಮಾತಾಡಿದರೆ ಈಡೆನ್ಸ್ ನ್ಯೂಸ್ ಜೊತೆ ಏನ್ ಮಾತಾಡಿದರೆ ಬನ್ನಿ ನೋಡ್ಕೊಂಡ್ ಬರೋಣ. ಸಾರ್ವಜನಿಕ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ಸರ್ಕಾರಿ ಆಸ್ಪತ್ರೆ ಅಥಣಿ ತಾಲೂಕಾ ಈ ಮಾಧ್ಯಮ ಮುಖಾಂತರ ಒಂದು ಏನ್ ಹೇಳ್ಬೇಕಾಗಿತ್ತು ಅಂದ್ರೆ, ಸಾರ್ವಜನಿಕ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ಹೆಂಗಾಗೈತಿ, ಅಥಣಿ ತಾಲೂಕಾದಾಗ ಮೇನ್ ರಸ್ತೆ ಮುಂಭಾಗದಲ್ಲಿನ ಆಸ್ಪತ್ರೆ ಇರೋದ್ರಿಂದ ಆಸ್ಪತ್ರೆಗೆ ಬರುವಂತ ಸಾಧನ 500-600 ಅಥವಾ 1000 ಗಟ್ಟಲೆ ಬೈಕ್ಗಳು ರೋಡ್ ದಂಡಿಗೆಚ್ಚನೆ ನಿಂದಿರ್ತಾವ. ಅದ್ರ ಮುಂದೆ ನ್ಯಾಷನಲ್ ವೈಸ್ ಬ್ಯಾಂಕ್ಗಳು ಒಂದ್-2 ಅದ್ರ ಎದುರಿಗೇನ ಅದಾವ. ಅದ್ರದಾದಂಥದ್ದು ಅದ್ರ ಮುಂದೆನೂ 1000 ಬೈಕ್ ನಿಂದ್ರಿಂದ ಸಾರ್ವಜನಿಕ ಆಸ್ಪತ್ರೆಗೆ ಬರುವಂತ ಪೇಷಂಟ್ಗಳು ಆಂಬುಲೆನ್ಸ್ ಬರುವಂತ ಪರಿಸ್ಥಿತಿ ಒಳಗ ಎಲ್ಲೇ ಆದ್ರೂ ರಸ್ತೆ ಮೇಲೆ ಹೋದ್ರೂ ಆಂಬುಲೆನ್ಸ್ ದಾರಿ ಬಿಡುವಂತದ್ದು ಎಲ್ಲಾರು ಸಾರ್ವಜನಿಕರದ ಅದನ್ನ ಸಪೋರ್ಟ್ ಮಾಡ್ತಾರ. ಇಲ್ಲಿ ಗಾಡಿ ಹಚ್ಚಿದ ನಂತರ ಆಂಬುಲೆನ್ಸ್ ಬರಕ ಹಾದಿ ಇರಲ್ದಂತ ಪರಿಸ್ಥಿತಿ ಬರಲಾಗ್ತೈತಿ. ಇಲ್ಲಿ ಪ್ರಭಾವಿ ಶಾಸಕರು ಇದ್ರು ಸಹಿತ ಈ ಆಸ್ಪತ್ರೆ ಬದಲು ಕಾಳಜಿ ಆಗಿರ್ಬೋದು, ಈ ಸಾರ್ವಜನಿಕ ಏನೋ ಒಂದು ಪರ್ಯಾಯ ಮಾರ್ಗ ವಾಹನ ನಿಲ್ಲುವಂತ ವ್ಯವಸ್ಥೆ ಬೇರೆ ಕಡೆ ಮಾಡ್ಬೇಕು, ಇಲ್ಲ ಮತ್ತೆ ಅಲ್ಲಿ ಏನ್ ಪರ್ಯಾಯ ಬ್ಯಾಂಕ್ ಸ್ಥಳಾಂತರ ಮಾಡ್ಬೇಕು ಅಥವಾ ರಸ್ತಾ ಮಗಲ್ಕೊಂದು ಏನಾದ್ರು ಬೈಕ್ ನಿಲ್ಸುವಂತ ವ್ಯವಸ್ಥೆ ಮಾಡ್ಬೇಕು. ಅದನ್ನ ಆದಷ್ಟು ಬೇಗವಾಗಿ ಅದನ್ನ ನಿರ್ಮಾಣ ಮಾಡ್ಬೇಕು. ಇದೇ ರೀತಿ ವರ್ತನೆ ಆಯ್ತಪ್ಪ ಅಂದ್ರ ಅಲ್ಲಿ ಯಾವ್ದಾದ್ರು ಪೇಷಂಟ್ಗೆ ಆಗ್ಲಿ ಅಥವಾ ಸಾರ್ವಜನಿಕ ತೊಂದರೆ ಆಗ್ಲಿ ಏನಾದ್ರು ಆತಂದ್ರ ಅಥಣಿ ತಾಲೂಕಾದಾಗ ಉಗ್ರವಾದ ಹೋರಾಟ ರೂಪಿಸಬೇಕಾಗ್ತೈತಿ ಅಂತೇಳಿ ಈ ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಡ್ಬೇಕಾಗ್ತೈತಿ. ಇದನ್ನ ಕೇರ್ಲೆಸ್ ಆಗಿ ತಗೋಬೇಡ್ರಿ. ದಯಮಾಡಿ ಸಂಬಂಧಪಟ್ಟವರ ಅಲ್ಲಿ ಏನ್ ವಾಹನಗಳು ನಿಂದಿರ್ತಾವ ಆ ವಾಹನಗಳ ಬದ್ದಲ ತಾವು ಯಾವ ರೀತಿ ಸರಿಪಡಿಸ್ತೀರಿ ಅನ್ನೋದು ಸಂಬಂಧಪಟ್ಟ ಇಲಾಖೆಗೆ ನಾವು ಇದನ್ನ ಎಚ್ಚರಿಕೆ ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಡ್ತೇವೆ. ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿರುವ ಸರ್ಕಾರಿ ಆಸ್ಪತ್ರೆ ಹಾಗೂ ಅದರ ಮುಂಭಾಗದಲ್ಲಿ ಇರುವಂಥ ಬ್ಯಾಂಕುಗಳು, ಅವರ ಬ್ಯಾಂಕುಗಳ ಗ್ರಾಹಕರು ಹಾಗೂ ಆಸ್ಪತ್ರೆಗೆ ಬರುವ ರೋಗಿಗಳ ವಾಹನಗಳು ತುಂಬ ಆಗಿದ್ದರಿಂದ ಆಸ್ಪತ್ರೆ ಮುಂದೆ ರೋಗಿಗಳ ವಾಹನಗಳು ಇರ್ತವೆ, ಬ್ಯಾಂಕ್ದವ್ರ ಮುಂದೆ ಬ್ಯಾಂಕ್ ಗ್ರಾಹಕರ ವಾಹನಗಳು ಇರೋದ್ರಿಂದ ಅಲ್ಲಿ ಜನದಟ್ಟಣೆ ಹಾಗೂ ವಾಹನಗಳ ದಟ್ಟಣೆ ತುಂಬ ಆಗೋದ್ರಿಂದ ಟ್ರಾಫಿಕ್ ಸಮಸ್ಯೆ ಆಗುತ್ತಿದೆ. ಇದು ಅಥಣಿ ಕ್ಷೇತ್ರದಲ್ಲಿ ಉಪಮುಖ್ಯಮಂತ್ರಿಗಳಾದಂಥ ಲಕ್ಷ್ಮಣ್ ಸವದಿಯವರ ಕ್ಷೇತ್ರ ಇರೋದ್ರಿಂದ ಇಲ್ಲಿ ಅಥಣಿ ಟ್ರಾಫಿಕ್ ತುಂಬ ಆಗೋದ್ರಿಂದ ಮಾನ್ಯ ಶಾಸಕರಾದ ಲಕ್ಷ್ಮಣ್ ಸವದಿಯವರು ಟ್ರಾಫಿಕ್ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಬೇಕು, ಇಲ್ಲಾಂದರೆ ಒಂದು ವೇಳೆ ಬ್ಯಾಂಕನ್ನು ಹಸ್ತಾಂತರ ಮಾಡಬೇಕು. ಇಲ್ಲಾಂದರೆ ಇದೇ ಕಂಡು ಹೋದಲ್ಲಿ ಅವಘಾಡಾಗಿ ಆಕ್ಸಿಡೆಂಟ್ ಆಗೋ ಮುನ್ಸೂಚನೆಗಳು ಇರೋದರಿಂದ ಮಾನ್ಯ ಶಾಸಕರು ಇದನ್ನು ಪರಿಶೀಲನೆ ಮಾಡಿ ಕೂಲಂಕುಷವಾಗಿ ಇದನ್ನು ಮಾಡಿ ಆ ಬ್ಯಾಂಕ್ಗಳನ್ನ ಹಸ್ತಾಂತರ ಮಾಡಬೇಕು. ಇಲ್ಲಾಂದರೆ ಟ್ರಾಫಿಕನ್ನು ನಿಯೋಜನೆ ಮಾಡಿ ಒಳ್ಳೆಯ ವಾಹನಗಳು ಹೋಗುವ ಬರೋ ಥರ ಮಾಡಬೇಕಂತ ಕೇಳಿಕೊಳ್ಳುತ್ತೇನೆ. ನಿತೇಶ್ ಪಟ್ಟಣ್, ವಕೀಲರು, ಅಥಣಿ. ಒಂದು ಸರ್ಕಾರ ಆಸ್ಪತ್ರೆ ಒಂದು ಬ್ಯಾಂಕ್ ನಡುವೆ
ಸರ್ಕಾರಿ ಹಾಸ್ಪಿಟಲ್ ಮುಂದೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಅದರ ಮುಂದಿನ ಬ್ಯಾಂಕುಗಳು 3 ಬ್ಯಾಂಕರು ಅದರವರೆಗೂ ಅವ್ರಿಗೂ ಒಂದು ಪಾರ್ಕಿಂಗ್ ಇಲ್ಲ. ಪಾರ್ಕಿಂಗ್ ವ್ಯವಸ್ಥೆ ಅಡ್ಗಟ್ಟೈತಿ. ಎರಡನೇಕ್ಕ ನಾವು ಹೇಳಿದ ವಿಷಯ ಅಂದ್ರೆ ನಾವು ಹೋರಾಟ ಮಾಡಿದ್ರೆ ಒಂದು ಬ್ಯಾಂಕ್ ಕ್ಯಾನ್ಸಲ್ ಮಾಡಿ ಅಲ್ಲಿಂದ ಬೇರೆ ಅವ್ರ ಕಡೆ ಒಂದು ಜಾಗ ಕೊಡ್ಬೇಕು. ಇಲ್ಲಿಕಂದ್ರೆ ಸರ್ಕಾರಿ ಹಾಸ್ಪಿಟಲ್ಗೆ ಒಂದು ಬೇರೆ ಕಡೆ ಜಾಗ ಕೊಡಿ. ಯಾಕಂದ್ರೆ ಅಲ್ಲಿಂದ ಯಾವುದೋ ಒಂದು ಸರ್ಕಲ್ಗೆ ಈಚೆ ಕಡೆ ಸರ್ಕಲ್ ಬರ್ಬೇಕಾದ್ರೆ ಒಂದು ಟ್ರಾಫಿಕ್ ಆಗಿ ಅವ್ರ ವ್ಯವಸ್ಥೆ ಹೆಂಗಿದೆ, ಒಂದು ಮೋಟರ್ ಸೈಕಲ್ ಏನು ಬೆಳಗ್ಗೆ ಹೆಚ್ಚು ಹೋಗ್ತಾ ಇಲ್ಲ, ಸಾಯಂಕಾಲ ತನಕ ಅವು ತೆಗಂತಿಲ್ಲ. ಅದರಿಂದ ಜನರ್ಗ ಬಹಳ ದೊಡ್ಡ ಉತ್ಸಾಹ ಆಗತೈತಿ. ಇದ್ರ ಜಸ್ಟ್ ಮುಂದೆ ಕ್ರಮ ತಗೊಳಿಕ್ಕಂದ್ರ ಅದಕ್ಕೆ ನಾವು ಮುಂದೆ ಹೋರಾಟ ಮಾಡ್ತೀವಿ. ಈಗ ಸಾರ್ವಜನಿಕ ಹಾಸ್ಪಿಟಲ್ ಮುಂದೆ ಅದರ ಮತ್ತೆ ಮುಂದಿರುವುದು ಬ್ಯಾಂಕ್. ಈಚೆ ಕಡೆ 1,000 ಬೈಕ್ ನಿಂತಿರ್ತಾವ, ಈಚೆ ಕಡೆ 1,000 ಬೈಕ್ ನಿಂತಿರ್ತಾವ. ಅದರ ಜೊತೆಗೆ ಅರ್ಜೆಂಟ್ ಒಂದು ಯಾವುದೋ ಅರ್ಜೆಂಟ್ ಆಯ್ತು, ಯಾವುದೋ ಒಂದು ಡೆಲಿವರಿ ಪೇಷಂಟ್ ಒಂದು ನಾವು ಸಾರ್ವಜನಿಕ ಹಾಸ್ಪಿಟಲ್ ಬರ್ಬೇಕಾದ್ರೆ ಅಟ್ಲೀಸ್ಟ್ ಅದ ಆಂಬುಲೆನ್ಸ್ ಹೋಗ್ಲಾಕು ಜಾಗ ಇಲ್ಲ. ಅದರ ಜೊತೆಗೆ ನೀವು ಮುಂದಿನ ಯಾವುದೋ ನಮ್ಮ ಶಾಸಕರಾದ ಲಕ್ಷ್ಮಣ ಸವದಿ ಅವರು ಅದಕ್ಕೆ ಗಮನ ಕೊಡೋರು, ಅದಕ್ಕೆ ನಮ್ಮ ಮಾಜಿ ಡಿ.ಸಿ.ಎಂ ಆಗಿರೋರು ಅವರು ಒಂದು ಗಮನ ಕೊಟ್ಟಂದ್ರೆ ನಮ್ಮ ಹಾಸ್ಪಿಟಲ್ ಆಗಲಿ ಮತ್ತು ಟ್ರಾಫಿಕ್ ಆಗಲಿ ಮತ್ತು ಬ್ಯಾಂಕ್ ನಡುವೆ ಇದೆಲ್ಲ ಖುಲ್ಲ ಆಯ್ತಂದ್ರೆ ಸಾರ್ವಜನಿಕ ಸಮಸ್ಯೆ ಆಗಂಗಿಲ್ಲ. ಅದರ ಜೊತೆಗೆ ನಮ್ಮ ತಾಲೂಕು ಆಡಳಿತ ತಹಸೀಲ್ದಾರ್ ಸಾಹೇಬರಾಗಲಿ ಯಾವ ಆಫೀಸರ್ ಆಗಲಿ ಯಾವತ್ತೂ ಅದಕ್ಕೆ ಕೇರ್ ಮಾಡಂಗಿಲ್ಲ. ಪ್ರಕಾಶ್ ಪೂಜಾರಿ ಅವರೇ, ಈಗ ನಾವು ಈಡನ್ಸ್ ನ್ಯೂಸ್ ಅಲ್ಲಿ ಲೈವ್ ಅಲ್ಲಿ ಇದೀವಿ. ಇಲ್ಲಿ ಆಸ್ಪತ್ರೆದು ವಿಷಯ ಹೋಗ್ತಾ ಇದೆ, ಟ್ರಾಫಿಕ್ ಬಗ್ಗೆ ಗಾಡಿಗಳು ಹೊರಗಡೆ ನಿಲ್ಲಿಸ್ತಾ ಇರೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ. ಅಲ್ಲಿ ಆಗ್ತಿರೋ ತೊಂದರೆ ಆದ್ರೂ ಏನಿರ್ಬೋದು? ದಾಖಲೆ ತೊಂದರೆ ಆಗ್ಲಕ್ ಮೇಡಮ್, ಮುಂದೆ ನ್ಯಾಷನಲ್ ವೈಸ್ 2 ಬ್ಯಾಂಕ್ ಇದಾವೆ ಮೇಡಮ್. ಹೊರಗಡೆ ಬೈಕ್ ಹಚ್ತಾ ಇದಾರೆ ಮೇಡಮ್, ಬೈಕ್ ಹಚ್ಚಿ ಬ್ಯಾಂಕ್ ನಾಗ ಹೋಗ್ತಾ ಇದಾರೆ. ಸಾರ್ವಜನಿಕ ಆಸ್ಪತ್ರೆ ಒಳಗೆ ಹೋಗ್ಬೇಕಾದ್ರೂ ಅದು ರಸ್ತೆ ಒಳಗನ ಬೈಕ್ ನಿಲ್ಸ್ಲಕ್ ಮತ್ ಪರ್ಯಾಯ ವ್ಯವಸ್ಥೆ ಏನೂ ಇಲ್ಲ ಮೇಡಮ್. ಹಾಸ್ಪಿಟಲ್ ಒಳಗೆ ಹೋಗ್ಬೇಕಂತ ಪೇಷಂಟ್ ಪಾಲಕರಾಗಿರ್ಬೋದು ಅಥವಾ ಮತ್ತಾರ ಇತ್ತಿದ್ರ ಸಾರ್ವಜನಿಕರಾಗಿರ್ಬೋದು ರಸ್ತೆ ಬಾದಿಗೆ ಅಂದ್ರೆ ಮೇನ್ ರಸ್ತೆ ಹತ್ತು ಬಿಡ್ತಾ ಇದಾರೆ ಮೇಡಮ್. 2 ಕಡೆ ಬದಿ ಏನಾದ್ರೂ ಒಂದ್ ದೊಡ್ಡ ಗಾಡಿ ಬತ್ತಂದ್ರ ಇಮಿಡಿಯೇಟ್ಲಿ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ. ಅದನ್ನ ಏನಾದ್ರು ಸರ್ಕಾರ ಮಾಡ್ಬೋದು, ಏನೋ ಒಂದ್ ಸ್ವಲ್ಪ 2 ಮಿನಿಟ್ ಹೆಚ್ಚ ಕಡಿಮೆ ಆಗ್ಬಹುದು. ಅಂತ ಮೂಮೆಂಟ್ ದಾಗ ಮೊನ್ನೆ 2 ಸಲ ಪೇಷಂಟ್ ಬಂದಂತ ಮಿರಜ್ಗೆ ಹೋಗುವಂತ ಪೇಷಂಟ್ ನಮ್ದ ನೆರೆ ಹೇಳಿದ ಕೋವಳಿ ಪೇಷಂಟ್ ಹೋಗೋ ಟೈಮ್ ನಾಗ ಮಿರಜ್ಗೆ ಹೋಗೋ ಟೈಮ್ ನಾಗ 15 ಮಿನಿಟ್ ಆಂಬುಲೆನ್ಸ್ ನಿಂದ್ರುವಂತ ವ್ಯವಸ್ಥೆ ಆಯ್ತು ಮೇಡಮ್. ಅಂದ್ರೆ ಏನಾಗೈತಿ, ಅದು ಬೈಕ್ಗಳು ಅದನ್ನ ಸ್ಥಳಾಂತರ ಮಾಡಿ, ಯಾಕಂದ್ರೆ ಪ್ರಭಾವಿ ಶಾಸಕರದಾರ, ಅದ್ರ ಸಂಬಂಧಪಟ್ಟಂತ ಅಧಿಕಾರಿಗಳು ಅದಾರ, ಏನಿದ್ದದ ಪರ್ಯಾಯ ಯಾಕೆ ಕಂಡ್ಕೋತಾ ಇಲ್ಲ. ದಿನ ಅವರು ಆಯ್ತಾರ ಎಂತಿಂತ ದೊಡ್ಡವ್ರ ವ್ಯಕ್ತಿಗಳು ಹೋಗ್ಬೇಕಾದ್ರೆ ಮುಂದು ಹಿಂದು ಎಸ್ಕಾರ್ಟ್ ಗಾಡಿ ಹಾಕೊಂಡ್ ಅವ್ರ ಗಾಡಿ ಕುಲ್ಲ ಮಾಡ್ತಾರ. ಸಾರ್ವಜನಿಕಿಗೆ ಏನ್ ತೊಂದರೆ ಆಗುತ್ತೆ ಅನ್ನೋದೊಂದು ಅವ್ರಿಗೆ ಅರಿವು ಬರ್ತಾ ಇಲ್ಲ ಮೇಡಮ್. ಲೆಟರ್ ಕೊಟ್ಟಿದ್ದೀರಾ? ಇನ್ನ ಕಂಪ್ಲೀಟ್ ಕೊಟ್ಟಿದ್ದಿಲ್ಲ ಮೇಡಮ್. ಇನ್ನ ನಾನು ಅದು ಮಾಧ್ಯಮ ಮುಖಾಂತರ ನಿನ್ನ ಹೇಳಿಕೆ ಕೊಟ್ಟಿದ್ದೇನೆ ಮೇಡಮ್. ಇನ್ನ ನಾಳೆ ನಂತರ ಶುಕ್ರವಾರ ಅಥವಾ ಶನಿವಾರ ದಿನ ನಾನು ಅದೊಂದು ಕಂಪ್ಲೀಟ್ ಲಾಂಚ್ ಮಾಡ್ತಾ ಇದ್ದೀನಿ ಸರ್ ಮೇಡಮ್. ಹಾಗಾದ್ರೆ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ರಾ SP ಗೆ? ಇನ್ನ ಕೊಟ್ಟಿಲ್ಲ ಮೇಡಮ್. ನಾಳೆ ಕೊಡ್ಬೇಕು ಅನ್ನೋದಿದೆ ಮೇಡಮ್. ಆ ಮಾಧ್ಯಮ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ಕೊಡುವಂತ ವ್ಯವಸ್ಥೆ ಮಾಡಿ ನಾನು ಬೈಕ್ ತೆರವುಗೊಳಿಸಿ. ಯಾಕಂದ್ರೆ ಸಾರ್ವಜನಿಕ 5 ಮಿನಿಟ್ ಮೇಡಮ್ ಪೇಷಂಟ್ ಜೀವ 5 ಮಿನಿಟ್ದಾಗ ಹೋಗುವಂತ ಸಿಚುವೇಶನ್ ಬರುತ್ತೆ ಮೇಡಮ್. ಈಗ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಈಗ ಒಟ್ಟು ನಮಗ್ ಮೇಡಮ್ ಪರ್ಯಾಯ ವ್ಯವಸ್ಥೆ ಬೈಕ್ ತೆರವುಗೊಳಿಸಲಿಲ್ಲ ಅಂದ್ರೆ ಬೈಕ್ ರಸ್ತೆ ಮಧ್ಯದೊಳಗೆ ಹಚ್ಚುವಂತ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಮೇಡಮ್. ನಾವು ಹಚ್ಚುವಂತ ಪರಿಸ್ಥಿತಿ ಆಗತ್ತೆ. ಅಂದ್ರ ರಸ್ತೆನ ಬಂದ್ ಮಾಡಿಬಿಟ್ಟು ಅಂದ್ರೆ ಅಲ್ಲಿ ಸಾರ್ವಜನಿಕ ಹೋಗುವ ಅವಶ್ಯಕತೆನ ಬೀಳುದಿಲ್ರಿ ಮೇಡಮ್. ಅಂದ್ರೆ ಅದನ್ನ ಪರ್ಯಾಯ ವ್ಯವಸ್ಥೆ ಅವ್ರು ಮಾಡ್ಬೇಕು. ಪರ್ಯಾಯ ವ್ಯವಸ್ಥೆ ಅಂದ್ರೆ ಬೈಕ್ ನಿಲ್ಲುಗಣೆ ಹಾಸ್ಪಿಟಲ್ದಾಗಿರ್ಬೋದು ಅಥವಾ ದವಾಖಾನೆಗಳದಾಗಿರ್ಬೋದು, ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡುವಂತ ವ್ಯವಸ್ಥೆ ಮಾಡ್ರಿ ಅಂದ್ರೆ ಸಾಕು ಮೇಡಮ್. ಟ್ರಾಫಿಕ್ ಕಂಟ್ರೋಲ್ ಮಾಡಕ್ಕೆ ಅಲ್ಲಿ ಯಾರು ಗಾರ್ಡ್ಸ್ ಗಳಿಲ್ವಾ? ಈಗ ಆಸ್ಪತ್ರೆ ಎಷ್ಟೋ ಸಲ ಮಾಡ್ತಾರೆ ಮೇಡಮ್. ಹಿಂಗ್ ಹೋಗೋ ಟೈಮ್ನಾಗ ಅವಾಗ ಹಾಲ್ಗೊಡಿಗಳು ಕೇಳ್ತಾರ, ಎಷ್ಟೋ ಸಲ ಕೇಸ್ ಹಾಕ್ತಾರ, ಏನೋ ಮಾಡ್ತಾರ. ಅವ್ ಕೇಸ್ ಎಲ್ಲರಿಗೂ ತಟ್ಟಂಗಿಲ್ಲ ಮೇಡಮ್. ಅವ್ ಹಚ್ಚಿದ ಹೋಗ್ಬಿಟ್ಟಿರ್ತಾನೆ ಮೇಡಮ್. ಅಲ್ಲಿ ಗಾಡಿ ಹಚ್ಚಿ ಹ್ಯಾಂಡ್ ಲಾಕ್ ಮಾಡ್ಕೊತಾನ ಹೋಗ್ಬಿಟ್ಟಿರ್ತಾನ, ತನ್ನ ಕೆಲ್ಸಕ್ಕೆ ಹೋಗ್ಬಿಡ್ತಾರ. ಹಾಗಾಗಿ ಆಸ್ಪತ್ರೆ ಆಂಬ್ಯುಲೆನ್ಸ್ ಗಳಿಗೆ ತೊಂದರೆ ಆಗ್ತಾ ಇದೆ, ಎಮರ್ಜೆನ್ಸಿ ಕೇಸ್ ಇರುವಂತದಕ್ಕೂ. ಬರೀ ಅದಾವ ಆಸ್ಪತ್ರೆ ಅಂಕ ಅದು ಮೊದ್ಲೇ ಸರ್ಕಾರಿ ಆಸ್ಪತ್ರೆಗೆ ಮೊದ್ಲು ಸಮಸ್ಯೆ ಆಗಿದೆ ಮೇಡಮ್. ಆ ಬೈಕ್ ನಿಂದ್ರುದ್ರಿಂದ ಮತ್ ಅದೇ ಮಾರ್ಗವಾಗಿ ಮಿರಜ್ಗೆ ಹೋಗುವಂತ ಪೇಷಂಟ್ ಏನೋ ಇಮಿಡಿಯೇಟ್ಲಿ ಎಮರ್ಜೆನ್ಸಿ ಐತಿ ಅಂದ್ರೆ ಬೇರೆ ದವಾಖಾನಿನ ಪೇಷಂಟ್ ಹೋಗ್ಬೇಕಾದ್ರು ಆ ದವಾಖಾನಿ ಮುಂದೆ ಹೋಗ್ಬೇಕು ಮೇಡಮ್.
ಈಗ ತುಂಬಾ ಎಮರ್ಜೆನ್ಸಿ ಕೇಸ್ಗಳು ಬಂದ್ರೆ ಏನ್ ಮಾಡ್ತಾರೆ? ಈ ಆಕ್ಸಿಡೆಂಟ್ ಏನ್ ಮಾಡ್ತಾರೆ ಮೇಡಮ್? ವೇಟ್ ಮಾಡ್ತಾರ ಅವರು. ಮತ್ ಪರ್ಯಾಯ ಮಾರ್ಗ ಏನ್ ಹುಡುಕ್ಲಕ್ಕ ಅಲ್ಲಿ ಅಸಾಧ್ಯನೇ ಇದೆ ಮೇಡಮ್. ಅಲ್ಲಿ ಯಾವ್ದೋ ರೀತಿ ಅಂಬುಲೆನ್ಸ್ ಬೇರೆ ರೂಟ್ ಹಾಸ್ಕೊಂಡ್ ಹೋಗ್ತೀನಿ ಅನ್ನೋ ಪರಿಸ್ಥಿತಿ ಒಳಗೂ ಇಲ್ಲ ಮೇಡಮ್. ನಡಬಾರ್ಕ್ ಒಂದ್ ಗಾಡಿ ಎಲ್ರಿ ದೊಡ್ಡ ಗಾಡಿ ಎರಡು ಒಂದ್ ಸ್ವಲ್ಪ ಸಮಸ್ಯೆ, ಒಂದ್ ಏನೋ 4 ವೀಲರ್ ಕಬ್ಬಿನ ಗಾಡಿಗಳು, ಈಗ ಎಂಕ ಕಬ್ಬಿನ ಸೀಸನ್ ಹೋಯ್ತು ಮೇಡಮ್. ಅಂತ ಗಾಡಿ ಬಂದು ಅಂದ್ರ ಒಂದ್ ದೊಡ್ಡ ಟ್ರಕ್ ಬತ್ತಂದ್ರೆ ಎರಡು ಕಡೆ ವಾಹನ ಸೈಕಲ್ ಮಾಡ್ರಿ, ಈ ಸೈಡ್ ಇರ್ತಾವ ಮೇಡಮ್, ಈ ಸೈಡ್ ಇರ್ತಾವ. ಈಗ ಆಲ್ಟರ್ನೇಟಿವ್ ಆಗಿ ಅಲ್ಲಿ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಹೋಗೋದಕ್ಕೆ ಅಥವಾ ಈಗಿರೋ ಪ್ರಾಬ್ಲಮ್ ಕ್ಲಿಯರ್ ಮಾಡೋದಕ್ಕೆ ಯಾವ್ದಾದ್ರು ಜಾಗ ಏನಾದ್ರು ಇದೆಯಾ ಅಲ್ಲಿ ಆಸ್ಪತ್ರೆ ಅಕ್ಕಪಕ್ಕ? ಈ ಕಡೆಯಿಂದ ಹಾಸ್ಪಿಟಲ್ ಒಳಗ್ ಹೋಗ್ಬೇಕಾದ್ರ ಮೇನ್ ಡೋರ್ ದಿಂದ ಹೋಗ್ಬೇಕು ಮೇಡಮ್. ಪರ್ಯಾಯ ವ್ಯವಸ್ಥೆ ಮಾಡಾಕ ಬರಂಗಿಲ್ಲ ಮೇಡಮ್. ಅಲ್ಲಿ ಬೈಕ್ ಸ್ಥಳಾಂತರ ಮಾಡಿ ಬೈಕ್ ನಿಂದ್ರಿಸುವಂತ ಸ್ಥಳಗಳನ್ನ ಬೇರೆ ಕಡೆ ಅಂದ್ರೆ ಈಚೆ ಕಡೆ ಸೈಡ್ ಆಗಿರ್ಬೋದು, ಮತ್ ಬೇರೆ ಕಡೆ ಅದು ಮತ್ ಹಾಸ್ಪಿಟಲ್ ಆಚೆ ಕಡೆ ಸೈಡ್ ಹಿಂದ್ಗಡೆ ಭಾಗ ಆಗಿರ್ಬೋದು, ಅದನ್ನ ಪರ್ಯಾಯ ವ್ಯವಸ್ಥೆ ಮಾಡ್ರಿ. ಅದು ಆಯ್ತು ಮೇಡಮ್. ಬ್ಯಾಂಕ್ನವ್ರಿಗೂ ಒಂದ್ ಸ್ವಲ್ಪ ಅದು ರಿಸೆಂಟ್ ಬಗ್ಗೆ ಇಲ್ಲ, ಬ್ಯಾಂಕ್ನವ್ರು ಅವ್ರದ್ದು ಒಂದ್ ಬೇರೆ ಸ್ಥಳಾಂತರ ಮಾಡ್ಕೋಬೇಕು ಮೇಡಮ್. ಥ್ಯಾಂಕ್ ಯು ಈಡನ್ಸ್ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ ಪ್ರಕಾಶ್ ಅವರೇ. ನಿಮ್ ಸಮಸ್ಯೆ ಬಗೆಹರಿಯೋವರೆಗೂ ಈಡನ್ಸ್ ನ್ಯೂಸ್ ನಲ್ಲಿ ಈ ತೊಂದರೆ ಬಗ್ಗೆ ಸುದ್ದಿ ಪ್ರಸಾರ ಆಗ್ತಾ ಇರುತ್ತೆ. ಎಸ್, ಅಥಣಿ ತಾಲೂಕು ಆಸ್ಪತ್ರೆಗೆ ಬರೋ ರೋಗಿಗಳ ಸ್ಥಿತಿ ಈಗ ಬೆಲೆನೇ ಇಲ್ಲ ಅನ್ನೋ ಹಾಗಾಗಿದೆ. ಅಂದ್ರೆ ಆಸ್ಪತ್ರೆಗೆ ಚಿಕಿತ್ಸೆ ಪಡಿಲಿಕ್ಕೆ ಅಂತ ಬಂದ್ರೆ ರೋಗಿಗಳು ಇಲ್ಲಿ ವಾಹನ ನಿಲ್ಸೋಕೆ ಅಂತ ಜಾಗವೇ ಇಲ್ಲದಂತಾಗಿದ್ದು, ರಸ್ತೆಯಲ್ಲಿ ಪಾರ್ಕಿಂಗ್ ಮಾಡ್ತಿರೋದ್ರಿಂದ ಆಂಬ್ಯುಲೆನ್ಸ್ಗಳಿಗೆ ಅಡ್ಡಿ ಆಗ್ತಾ ಇದೆ. ಆಸ್ಪತ್ರೆಗೆ ಪ್ರತಿದಿನ ಸಾವಿರಾರು ಜನ ಬಂದ್ ಹೋಗ್ತಾರೆ, ಆದ್ರೆ ಆಸ್ಪತ್ರೆ ಆವರಣದಲ್ಲಿ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆನೇ ಇರೋದಿಲ್ಲ. ಜನ ಅನಿವಾರ್ಯವಾಗಿ ತಮ್ಮ ಬೈಕ್ ಮತ್ತೆ ಕಾರ್ಗಳನ್ನ ರಸ್ತೆಯಲ್ಲೇ ನಿಲ್ಲಿಸ್ತಾ ಇರ್ತಾರೆ. ಹಾಗಾಗಿ ರಸ್ತೆಯಲ್ಲಿ ವಾಹನ ನಿಲ್ಸೋದ್ರಿಂದ ಟ್ರಾಫಿಕ್ ಫುಲ್ ಜಾಮ್ ಆಗಿ ಎಮರ್ಜೆನ್ಸಿ ಕೇಸ್ ಬಂದಾಗ ಆಂಬ್ಯುಲೆನ್ಸ್ಗಳು ಕೂಡ ಒಳಗೆ ಹೋಗೋಕೆ ಜಾಗ ಇಲ್ಲದೆ ಪರದಾಡ್ತಾ ಇರ್ತಾರೆ.